ಅಮಿತ್ ಶಾ ಅವರು ಹೇಳಿದ್ದನ್ನ ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ, ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ, ಇದನ್ನ ನೀವೆಲ್ಲ ಕೇಳ್ತಾ ಇದ್ರಿ. ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ, ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಒಪ್ತಾರೆ, ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ, ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ. ಈಗಲೂ ಮತ್ತೆ ಅದೇ ಹೇಳ್ತೀನಿ. ನಾನು ಅಮಿತ್ ಶಾ ಕರೆದಿದ್ದಾರೆ, ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ಏನು ಇಷ್ಟೊತ್ತಂಗೆ ಹೇಳಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಬಿಡಿಸ್ಬೇಕು. ಹಿಂದುತ್ವಕ್ಕೆ ಅಪಮಾನ ಆಗಿದೆ, ಇದನ್ನು ತಪ್ಪಿಸ್ಬೇಕು. ಹಿಂದುಳಿದವರಿಗೆ ದಲಿತರ ಅನ್ಯಾಯ ಆಗಿದೆ. ಅನೇಕ ಭದ್ರಾವತಿ ಹೋಗಿದ್ದೆ ನಾನು. ಆ ಭದ್ರಾವತಿಯ ಒಕ್ಕಲಿಗ ಸಮಾಜ ಪೂರ ಕೇಳ್ತಾರೆ, ಏನು ಸರ್ ಒಕ್ಕಲಿಗರನ್ನೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ, ಸಿ ಟಿ ರವಿಗೆ ಅನ್ಯಾಯ ಮಾಡಿರಿ, ಪ್ರತಾಪ್ ಸಿಂಹಂಗೆ ಅನ್ಯಾಯ ಮಾಡಿಬಿಟ್ರಿ, ಸದಾನಂದ ಗೌಡರ ಅನ್ಯಾಯ ಮಾಡಿಬಿಟ್ರಿ, ಇದು ಯಾವ ನ್ಯಾಯ ಸರ್ ಇದು ನನಗೆ ಕೇಳ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ ಮತ್ತಿದನ್ನು ಹೇಳ್ತೀನಿ. ದೊಡ್ಡವ್ರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬರ್ತೀನಿ, ಯೋಚನೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ, ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗ್ಲಿ ನಾನು. ನಾಳೆ ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವ್ರು ತಗೋದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ. ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ. ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ಅವಳಿಗೆ ಹೇಳಿ ಬರ್ತೀನಿ.